ನಮಸ್ತೆ, ನಾನು ನಿಮ್ಮ ಅಶ್ವಿನಿ. ರೂಮಲ್ಲಿ ಸಿಂಪಲ್ಲಾಗಿ ಪಲಾವ್ ಮಾಡಬೇಕು ಅಂತ ಇರೋ ಐಟಮ್ಸಲ್ಲೇ ಪಲಾವ್ ಮಾಡಿದ್ವಿ. ಅದಕ್ಕೆ ತೊಗೊಂಡಿರೋಂಥದ್ದು ಕ್ಯಾರೆಟ್, ಆನಿಯನ್, ಟೊಮಾಟೊ, ಬೀನ್ಸ್, ಕೊತ್ತಂಬರಿ ಸೊಪ್ಪು, ಗ್ರೀನ್ ಚಿಲ್ಲಿ, ಪಲಾವ್ ಎಲೆ, ಏಲಕ್ಕಿ, ಲವಂಗ, ಚಕ್ಕೆ ಇಷ್ಟನ್ನು ರೆಡಿ ಮಾಡಿಟ್ಕೊಂಡೆ. ಸ್ವಲ್ಪ ಕುಕ್ಕರ್ನ ಗ್ಯಾಸಲ್ಲಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಆಯಿಲ್ ಬಿಸಿ ಮಾಡಲಿಕ್ಕೆ ಇಟ್ಟೆ. ಆಯಿಲ್ ಬಿಸಿ ಆದ ನಂತರ ಸ್ವಲ್ಪ ಆನಿಯನ್ನ ಹಾಕಿಬಿಟ್ಟು ಫ್ರೈ ಮಾಡಲಿಕ್ಕೆ ಬಿಟ್ಟೆ. ಆನಿಯನ್ ಸ್ವಲ್ಪ ಮೆರೂನ್ ಕಲರ್, ಬ್ರೌನ್ ಕಲರ್ ಆಗೋವರೆಗೂ ಹಾಗೆ ಫ್ರೈ ಮಾಡಿಕೊಂಡೆ. ಬ್ರೌನ್ ಕಲರ್ ಆಗ್ತಿದ್ದಂಗೆ ಆ ಆನಿಯನ್ನ ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡೆ. ಈ ಥರ ಬ್ರೌನ್ ಆನಿಯನ್ ಮಾಡಿಬಿಟ್ಟು ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಇರುತ್ತೆ ಅಂತ ನನ್ನ ಸಿಸ್ಟರ್ ಹೇಳ್ತಾಯಿದ್ರು. ಸೊ ಅದಕ್ಕೆ ಮಾಡಿಕೊಂಡೆ. ಹಾಗೂ ಲಾಸ್ಟಲ್ಲಿ ಉಳಿದಿರೋ ಆನಿಯನ್ನ ಹಾಕ್ಕೊಂಡೆ, ತೆಗೆದು ಅದನ್ನು ರಿಮೂವ್ ಮಾಡಿಬಿಟ್ಟು ಉಳಿದಿರೋ ಆನಿಯನ್ನ ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡಿಕೊಂಡೆ ಅದನ್ನು. ಅದು ಸ್ವಲ್ಪ ಬ್ರೌನ್ ಆಗ್ತಿದ್ದಂಗೆ ಅದಕ್ಕೆ ಸ್ವಲ್ಪ ಇದು ಏಲಕ್ಕಿ, ಲವಂಗ, ಚಕ್ಕೆ ಮತ್ತು ಪಲಾವ್ ಎಲೆನ ಹಾಕಿ ಫ್ರೈ ಮಾಡಿಕೊಂಡೆ. ಫ್ರೈ ಮಾಡ್ಕೊಂಡಿರುವಾಗ ಗ್ರೀನ್ ಚಿಲ್ಲಿನೂ ಹಾಕ್ಕೊಂಡೆ. ಗ್ರೀನ್ ಚಿಲ್ಲಿ ಹಾಕಿಬಿಟ್ಟು ಅದ್ರ ಜೊತೆಗೆ ಸೇರಿಸಿ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಟೊಮೆಟೊನ ಮಿಕ್ಸ್ ಮಾಡಿದ್ದೀನಿ. ಟೊಮೆಟೊನ ಆ್ಯಡ್ ಮಾಡಿಕೊಂಡೆ ಅದರಲ್ಲಿ. ಕೆಲವೊಂದು ಟೊಮೆಟೊಗಳು ಹುಳಿ ಇರುತ್ತೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡೋಕ್ಕೆ ಬಿಟ್ಟರೆ ಹುಳಿ ಅಂಶ ಹೋಗುತ್ತೆ ಅಂತ ಅಂದ್ಬಿಟ್ಟು ಅದು ತುಂಬ ಫ್ರೈ ಆಗೋವರೆಗೂ ಬಿಟ್ಟೆ. ಅದಾದಮೇಲೆ ನಾನು ಸ್ವಲ್ಪ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡೆ. ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡೆ. ಫುಲ್ಲು ಫ್ರೈ ಆಗೋವರೆಗೂ ಹಾಗೆ ಬಿಟ್ಟು ನಂತರ ಅದಕ್ಕೆ ಬೀನ್ಸ್ನ ಹಾಕಿದೆ. ಬೀನ್ಸ್ನ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಆಮೇಲೆ ಉಳಿದಿರೋದು ಕ್ಯಾರೆಟನ್ನು ಎಲ್ಲನೂ ಮಿಕ್ಸ್ ಮಾಡಿದೆ. ಎಲ್ಲ ಆ್ಯಡ್ ಮಾಡಿಕೊಂಡು ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ರೋಸ್ಟ್ ಮಾಡಿದೆ. ನಾವೇನು ಪರ್ಫೆಕ್ಟ್ ಕುಕ್ಕಲ್ಲ, ಸೊ ನನಗೆ ಮನೇಲಿ ಸರಿಯಾಗಿ ಅಡುಗೆ ಮಾಡಿ ಗೊತ್ತಿಲ್ಲ. ಅಮ್ಮ ಮಾಡಿ ಹಾಕ್ತಾಯಿದ್ರು. ಇವಾಗ ದುಡಿಯೋಕ್ಕೆ ಅಂತ ಬೇರೆ ಕಡೆ ಬಂದಮೇಲೆ ನಮಗೆ ನಾವೇ ಮಾಡ್ಕೋಬೇಕು. ಚೆನ್ನಾಗಿದ್ರೂ ತಿನ್ನಬೇಕು, ಚೆನ್ನಾಗಿಲ್ಲ ಅಂದ್ರೂ ತಿನ್ನಬೇಕು. ಆವಾಗವಾಗ ಏನೇನೋ ಟ್ರೈ ಮಾಡ್ತಾನೆ ಇರ್ತೀವಿ. ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಎಷ್ಟು ಹಾಕ್ಬೇಕಂತ ಗೊತ್ತಿಲ್ಲ, 1 ಸ್ಪೂನು ಮತ್ತು ಸ್ವಲ್ಪ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಅಂತಾರಲ್ಲ ಆ ಥರ. ಸೊ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಉಪ್ಪನ್ನ ಮಿಕ್ಸ್ ಮಾಡಿಕೊಂಡೆ ಅದಕ್ಕೆ. ಅದಾದಮೇಲೆ ಸ್ವಲ್ಪ ಬಿಟ್ಟೆ, ಸ್ವಲ್ಪ ಬೇಯಲಿ ಅಂತ ಅಂದ್ಬಿಟ್ಟು
ಅದಾದಮೇಲೆ ಸ್ಪರ್ಶ್ ಮಸಾಲ, ಕೆಲವೊಬ್ಬರು ಪಲಾವ್ಗೆ ಮಸಾಲ ರುಬ್ಬಿ ಹಾಕ್ತಾರೆ, ಬಟ್ ಅದು ರುಬ್ಬೋದೆಲ್ಲ ನನಗೆ ಗೊತ್ತಿಲ್ಲ, ಅದಕ್ಕೆ ನಾವು ರೆಡಿಮೇಡ್ ಪ್ಯಾಕೆಟ್ನ ತಂದು ಹಾಕಿದ್ದೇನೆ ಸ್ಪರ್ಶ್ ಮಸಾಲ. ಸೊ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹಾಗೆ ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಲಿಕ್ಕೆ ಬಿಟ್ಟೆ. ಅದಾದಮೇಲೆ ನಾನು ರೈಸ್ನ ತೆಗೆದಿಟ್ಕೊಂಡಿದ್ದೆ ಮುಂಚೆನೇ. ಇದು ಸ್ವಲ್ಪ ಬೇಯ್ತಾ ಇದ್ದಂಗೆ ರೈಸ್ನ ಮಿಕ್ಸ್ ಮಾಡಿಕೊಂಡೆ ಅದರಲ್ಲೇ. ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿದೆ, ಎಷ್ಟು ಹಾಕಬೇಕು ಅಂತ ಗೊತ್ತಿಲ್ಲ, ಸೊ ಹಾಗಾಗಿ ಜಾಸ್ತಿನೇ ನೀರು ಹಾಕಿದೆ, ರೈಸ್ ಬೇಯಬೇಕಲ್ಲ ಅಂತಂದ್ಬಿಟ್ಟು, ಬೇಕಾಗುತ್ತೆ ಅಂತಂದ್ಬಿಟ್ಟು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಎಲ್ಲನೂ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದೆ. ಮತ್ತೆ ಮಿಕ್ಸ್ ಮಾಡಿಕೊಂಡೆ ಎಲ್ಲ, ಯಾಕಂದರೆ ಮೇಲ್ಮೇಲೆ ಇರುತ್ತೆ ಎಲ್ಲ ತರಕಾರಿಗಳು ಅಂತಂದ್ಬಿಟ್ಟು. ಆಮೇಲೆ ಉಳಿದಿರೋ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಹಾಕಿದೆ. ಅದಾದಮೇಲೆ ನಾನು ಸ್ಟಾರ್ಟಿಂಗಲ್ಲಿ ಫ್ರೈ ಮಾಡ್ಕೊಂಡಿದ್ದಂತಹ ಆನಿಯನ್, ಸೊ ಬ್ರೌನ್ ಆನಿಯನ್ನ ಮೇಲುಗಡೆಯಿಂದ ಹಾಕಿದೆ. ಸೊ ಈ ಥರ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಮ್ಮ ಅಕ್ಕ ಹೇಳ್ತಾಯಿದ್ರು. ಸೊ ಹಾಗಾಗಿ ಅದು ನೆನಪಲ್ಲಿ ಇಟ್ಕೊಂಡು ಮಾಡಿದ್ದೇನೆ. ಹಾಗೂ ವಿಷಲ್ ಹಾಕಲಿಕ್ಕೆ ಇಟ್ಟಿದ್ದೀನಿ. ಕೆಲವೊಬ್ಬರು 3 ವಿಷಲ್ ಹಾಕ್ತಾರೆ, ಕೆಲವೊಬ್ಬರು 2 ವಿಷಲಲ್ಲೇ ಹಾಕ್ತಾರೆ, ನನಗೆ ಗೊತ್ತಿಲ್ಲ. ಸೊ ಅದಕ್ಕೆ ನಾನು 3 ವಿಷಲಲ್ಲೇ ಆಫ್ ಮಾಡುವ ಅಂತ ಅಂದ್ಬಿಟ್ಟು ವಿಷಲ್ ಬರೆಸ್ಲಿಕ್ಕೆ ಇಟ್ಟಿದ್ದೀನಿ. ಸೊ ವಿಷಲ್ ಆಯಿತು. ಸೊ ನಮ್ಮ ಪಲಾವ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ನೋಡೋಣ ಇವಾಗ ಯಾವ ಥರ ಇದೆ ಅಂತ ಓಪನ್ ಮಾಡೋಣ. ಓ, ಸ್ವಲ್ಪ ಆಗುತ್ತೆ ಅಂತ ಅಂದ್ಕೊಂಡ್ರೆ ಇಡೀ ಕುಕ್ಕರ್ ಫುಲ್ ಆಗಿದೆ. ತರಕಾರಿ ಎಲ್ಲ ಮೇಲ್ಗಡೆ ಇದೆ. ನೋಡಿ ನಾವು ಮಾಡಿರೋ ಪಲಾವ್. ಐ ಹೋಪ್ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ, ಹಾಗಾಗಿ ತಿನ್ನೋಕ್ಕೂ ಚೆನ್ನಾಗಿದೆ ಅಂದ್ಕೋತೀನಿ. ಫೈನಲಿ ನಾವು ಮಾಡಿರೋ ಪಲಾವ್ ರೆಡಿಯಾಗಿದೆ. ಟೇಸ್ಟು ಚೆನ್ನಾಗಿದೆ, ಸ್ವಲ್ಪ ತಿಂದು ನೋಡಿದ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ಯಾವ ಥರ ಮಾಡಬೇಕಿತ್ತಂತ ಕಮೆಂಟ್ ಮಾಡಿ. ಬಟ್ ಒಂದು ಮಿಸ್ ಆಯಿತು, ಬಟಾಣಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ.